ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಗೌರ್ಮೆಂಟ್ ಕಡೆಯಿಂದ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯಿಂದ ನಮಗೆ ಒಂದು ಟೈಲರಿಂಗ್ ಮಿಷಿನ್ ಕಿಟ್ ಬಂದಿತ್ತು. ಆ ಒಂದು ಟೈಲರಿಂಗ್ ಮಿಷಿನ್ ಕಿಟ್ನ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಿಟ್ಗೆ ನಾವು ಅಪ್ಲೈ ಮಾಡಿ ಸುಮಾರು 6 ತಿಂಗಳಾಗಿತ್ತು. ಬಟ್ ಈ ಒಂದು ಕಿಟ್ಟು ಈಗ ಬಂದು ನಮಗೆ ಸೇರ್ತು. ಈ ಒಂದು ಕಿಟ್ಟನ್ನು ನಾವು ಅಪ್ಲೈ ಮಾಡಬೇಕು ಅಂತಂದರೆ ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಹಾಗೆ ಬ್ಯಾಂಕ್ ಪಾಸ್ಬುಕ್ಕು ಆ್ಯಂಡ್ ರೇಷನ್ ಕಾರ್ಡು ಕೆಲವೊಂದು ಕಡೆ ಕೇಳ್ತಾರೆ. ಆ್ಯಂಡ್ ಇಲ್ಲದೇ ಇದ್ರೂ ಕೂಡ ನಡೆಯುತ್ತೆ. ಆ್ಯಂಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಆ್ಯಂಡ್ ನಾವು ಏನು ಒಂದು ವರ್ಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಈವನ್ ಏನಾದರೂ ಅದು ಟೈಲರಿಂಗ್ ಮಾಡೋಂಗಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಈ ಒಂದು ಸ್ಕೀಮ್ಗೆ ನಮ್ಮ ಅಮ್ಮ ಅಪ್ಲೈ ಮಾಡಿದರು. ಅವ್ರು ಅಪ್ಲೈ ಮಾಡಿ ಆಲ್ಮೋಸ್ಟ್ 6 ಮಂತ್ಸ್ ಆಗಿತ್ತು. ಇವಾಗ ನಮಗೆ ಈ ಒಂದು ಕಿಟ್ ಬಂದು ಸೇರಿದೆ. ಈ ಒಂದು ಟೈಲರಿಂಗ್ ಕಿಟ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಬಿಕಾಸ್ ಗೌರ್ಮೆಂಟ್ ಕಡೆಯಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆಯಾ ಅಂತ ಹೇಳಿ. ಆ ಒಂದು ಕಿಟ್ಟಲ್ಲಿ ಒಂದೇ ಒಂದು ಐಟಮ್ ಕೂಡ ಮಿಸ್ಸಿಂಗ್ ಇರಲಿಲ್ಲ. ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದರು. ಅಂದರೆ ಒಬ್ಬ ಟೈಲರಿಂಗ್ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ ಪ್ರತಿಯೊಂದು ಕೂಡ ಕೊಟ್ಟಿದ್ದರು. ಒಂದು ಟೈಲರಿಂಗ್ ಮಷಿನ್ ಇತ್ತು, ಅದ್ರ ಜೊತೆ ಆ ಒಂದು ಟೈಲರಿಂಗ್ ಮಿಷಿನ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಮೋಟರ್ ಕೂಡ ಅವರೇ ಕೊಟ್ಟಿದ್ದರು. ಹಾಗೆ 2 ಬಾಕ್ಸ್ ಆಫ್ ಈ ಥ್ರೆಡ್ಗಳು, ಹಾಗೆ ಸೂಜಿ, ದಾರ, ಬಾಬಿನ್ನು, ಮತ್ತು ಆ ಒಂದು ಚಾಪೀಸ್ ಕೂಡ ಕೊಟ್ಟಿದ್ದರು. ಬಟ್ಟೆಗಳನ್ನು ಮಾರ್ಕ್ ಮಾಡೋವಂಥ ಚಾಪೀಸು, ಸ್ಕೇಲು, ಪ್ರತಿಯೊಂದು. ಹಾಗೆ ಇದ್ರ ಜೊತೆ ಒಂದು ಐರನ್ ಮಾಡುವಂತಹ ಐರನ್ ಟೇಬಲ್, ಹಾಗೆ ಒಂದು ಐರನ್ ಮಾಡುವಂಥ ಐರನ್ ಬಾಕ್ಸು, ಅದ್ರ ಜೊತೆ ಸೇಫ್ಟಿ ಪಿನ್ ಒಂದು 100 ಒಂದು ಸೇಫ್ಟಿ ಪಿನ್ ಪ್ಯಾಕ್ ಕೂಡ ಕೊಟ್ಟಿದ್ದರು. ಸಿಝರು, ಪ್ರತಿ ಒಂದು ಕೊಟ್ಟಿದ್ದರು. ಈ ಒಂದು ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ ನಿಯರ್ ಬೈ ಇರುವಂಥ CSC ಸೆಂಟರ್ಸ್ಗೆ ಹೋಗಬೇಕು. ಆ್ಯಂಡ್ ಅಲ್ಲಿ ಆಧಾರ್ OTP ಜೊತೆಗೆ ಇದನ್ನು ರಿಜಿಸ್ಟ್ರ್ ಮಾಡ್ತಾರೆ. ಆ್ಯಂಡ್ ನಮ್ಮ ಕೆಲಸದ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಅವರು ಆ ಒಂದು ಅಪ್ಲಿಕೇಶನ್ನ ನೋಡಿಬಿಟ್ಟು ನೆಕ್ಸ್ಟ್ ಅದನ್ನು ಅಪ್ರೂವಲ್ ಮಾಡ್ತಾರೆ. ಅಪ್ರೂವಲ್ ಆದಮೇಲೆ ಅವ್ರು ನಮಗೆ ಟ್ರೈನಿಂಗ್ ಅಂತ ಹೇಳಿ ಕರೀತಾರೆ. ಆ ಟ್ರೈನಿಂಗ್ ಪೀರಿಯಡಲ್ಲೂ ಕೂಡ ಅಷ್ಟೇ, ಆ ಟ್ರೈನಿಂಗಲ್ಲಿ ಅವರು ಪೇ ಕೂಡ ಮಾಡ್ತಾರೆ. ಟ್ರೈನಿಂಗ್ ಕೊಡೋದ್ರ ಜೊತೆ ಆ ಟ್ರೈನಿಂಗ್ ಹೋಗಿದ್ದಕ್ಕೆ ಅಮೌಂಟ್ ಕೂಡ ಪೇ ಮಾಡ್ತಾರೆ. ಅದು ಅಕೌಂಟ್ಗೆ ಅಮೌಂಟ್ನ ಹಾಕ್ತಾರೆ. ಟ್ರೈನಿಂಗ್ ಪ್ರೋಸೆಸ್ ಎಲ್ಲ ಮುಗ್ದಾದ್ಮೇಲೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಇದಾದಮೇಲೆ ಒಂದು 6 ಮಂತ್ ಟೈಮ್ ತೊಗೊಳ್ತಾರೆ. ದೆನ್ ನಮಗೆ ಈ ಒಂದು ಟೂಲ್ ಕಿಟ್ ಬಂದಿರುತ್ತೆ. ಅಂದರೆ ನಿಯರ್ ಬೈ ಇರುವಂಥ ಪೋಸ್ಟ್ ಆಫೀಸಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಅವ್ರು ನಮಗೆ ಕಾಲ್ ಮಾಡಿ ಕರೆದಾಗ ನಾವು ಹೋಗ್ಬಿಟ್ಟು ಈ ಒಂದು ಟೈಲರಿಂಗ್ ಮಿಷಿನ್ ಕಿಟ್ಟನ್ನು ನಾವು ತೊಗೊಂಡು ಬರಬೇಕಾಗುತ್ತೆ. ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಎಷ್ಟೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಅಂದರೆ ಯಾವ ಒಂದು ವಸ್ತು ಕೂಡ ಮಿಸ್ಸಿಂಗ್ ಆಗಿಲ್ಲ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಐಟಮ್ ಕೂಡ ಈ ಒಂದು ಕಿಟ್ಟಲ್ಲಿ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ನಾವು ಯಾವುದೇ ಥರ ಅಮೌಂಟ್ ಪೇ ಮಾಡೋಂಗಿಲ್ಲ. ಟ್ರೈನಿಂಗ್ ಕೂಡ ಫ್ರೀಯಾಗೆ ಕೊಡ್ತಾರೆ. ಟ್ರೈನಿಂಗ್ ಟೈಮಲ್ಲಿ ನಮಗೆ ಅಮೌಂಟ್ ಕೂಡ ಪೇ ಮಾಡ್ತಾರೆ. ಆ್ಯಂಡ್ ಆದಮೇಲೆ ಈ ಒಂದು ಕಿಟ್ಟನ್ನು ನಮಗೆ ಫ್ರೀಯಾಗಿ ಕೊಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ಇರುವಂತಹ ಈ ಒಂದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಅದ್ರ ಬಗ್ಗೆ ಆದಷ್ಟು ತಿಳ್ಕೊಂಡು ಯಾರಿಗಾದರೂ ಯೂಸ್ ಇರೋರಿಗೆ ಇದನ್ನು ಉಪಯೋಗ ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನಿಯರ್ ಬೈ ಇರುವಂತಹ CSC ಸೆಂಟರ್ ಅಂದರೆ ಸರ್ವಿಸ್ ಸೆಂಟರ್ಸ್ಗೆ ಹೋಗ್ಬಿಟ್ಟು ನೀವು ಈ ಒಂದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಬಗ್ಗೆ ಎನ್ಕ್ವೈರಿ ಮಾಡಿಕೊಂಡು ಅದರ ಒಂದು ಬೆನಿಫಿಟನ್ನು ತಗೊಳ್ಬೋದು. ಗೌರ್ಮೆಂಟ್ ಕಡೆಯಿಂದ ಒಂದು ಕಿಟ್ಟನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲೂ ನೆಗ್ಲಿಜೆನ್ಸಿಯಾಗಿ ಜಸ್ಟ್ ಒಂದು 4 ಐಟಮ್ಸ್ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾರೆ ಆ ಥರ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರತಿಯೊಂದು ಐಟಮ್ಸು ಇದೆ. ಎಷ್ಟು ಚೆನ್ನಾಗಿದೆ ಈ ಒಂದು ಟೂಲ್ ಕಿಟ್ ಅಂದರೆ ಒಂದು ಐಟಮ್ ಕೂಡ ಮಿಸ್ಸಿಂಗ್ ಅಂತ ಇಲ್ಲ. ಈವನ್ ನಾವೇ ಯಾರಾದರೂ ಟೈಲರಿಂಗ್ ಮಾಡ್ತಾರೆ ಅಂತಂದರೆ ಒಂದು ಯಾವುದೋ ಐಟಮ್ಸ್ ಮಿಸ್ಸಿಂಗ್ ಆಗಿರುತ್ತೆ, ಒಂದು ಶಾಪಿಂಗ್ ಅಂತ ಹೋಗಿ ತೊಗೊಂಡು ಬರೋಕ್ಕೆ ಹೋದರೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ರು ಅಂದರೆ ಟೈಲರಿಂಗ್ ಮಷೀನು, ಅದ್ರ ಜೊತೆ ಅದಕ್ಕೆ ಅಟ್ಯಾಚ್ ಮಾಡುವಂತಹ ಮೋಟಾರ್ ಕೂಡ ಕೊಟ್ಟಿದ್ದರು. ಆ್ಯಂಡ್ ಪ್ರತಿಯೊಂದು ಸೂಜಿ, ದಾರದಿಂದ ಹಿಡಿದು ಟೈಲರಿಂಗ್ದು ಕಿಟ್ಟಲ್ಲಿ ಬರುವಂತಹ ಟ್ರಿಮ್ಮರು ಆ್ಯಂಡ್ ಪ್ರತಿ ಒಂದನ್ನು ಇದರಲ್ಲಿ ಇನ್ಕ್ಲೂಡ್ ಆಗಿ ಕೊಟ್ಟಿದ್ದರು. ಸೊ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಆ್ಯಂಡ್ ಒಂದು ಲೀಸ್ಟ್ ಕೂಡ ಕೊಟ್ಟಿದ್ದರು ಏನೆಲ್ಲ ಐಟಮ್ಸ್ಗಳು ಈ ಒಂದು ಟೂಲ್ ಕಿಟ್ಟಲ್ಲಿ ಇದೆ ಅಂತ ಹೇಳಿ ಫುಲ್ಲು ಲೀಸ್ಟ್ ಮಾಡಿ ಅದ್ರಗನ್ನ ಕೂಡ ಇದರಲ್ಲಿ ಕೊಟ್ಟಿದ್ದರು. ಆ್ಯಂಡ್ ಐರನ್ ಟೇಬಲ್ ಕೂಡ ಕೊಟ್ಟಿದ್ದರು. ಸೊ ತುಂಬಾ ಚೆನ್ನಾಗಿತ್ತು. ಈ ಥರ ಒಂದು ಐರನ್ನಿಂಗ್ ಟೇಬಲು ಈ ಸ್ಯಾರಿ ಡ್ರೇಪಿಂಗ್ ಮಾಡೋರಿಗೆ, ಆ ಥರ ಒಂದು ವರ್ಕ್ ಮಾಡೋರಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲಾದ್ರದ್ದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು.